ಹಲೋ, ಇವತ್ತಿನ ಕಥೆಯ ಹೆಸರು ದ ಥರ್ಸ್ಟಿ ಕ್ರಾ. ಕನ್ನಡದಲ್ಲಿ ಅರ್ಥ ಬಾಯಾರಿದ ಕಾಗೆ. ಒನ್ಸ್ ಅಪೋನ್ ಅ ಟೈಮ್ ಆನ್ ಅ ಹಾಟ್ ಸಮ್ಮರ್ ಡೇ. ಒಂದಾನೊಂದು ಕಾಲದಲ್ಲಿ ಬೇಸಿಗೆಯ ದಿನ. ಆ ಕ್ರೌ ವಾಸ್ ಫ್ಲೈಯಿಂಗ್ ಇನ್ ಸರ್ಚ್ ಆಫ್ ವಾಟರ್. ಕ್ರೌ ಅಂದರೆ ಕಾಗೆ ಹಾರಾಡುತ್ತಾ ಇತ್ತು. ಯಾವುದಕ್ಕೋಸ್ಕರ ಅಂದ್ರೆ ನೀರಿನ ಹುಡುಕಾಟದ ಸಲುವಾಗಿ. ದಿ ಸನ್ ವಾಸ್ ಶೈನಿಂಗ್ ಬ್ರೈಟ್. ಸೂರ್ಯನು ಹೊಳೆಯುತ್ತಾ ಇದ್ದ. ಯಾವ ತರ ಅಂದರೆ ಪ್ರಕಾಶಮಾನವಾಗಿ ಹೊಳೆಯುತ್ತಾ ಇದ್ದ. ಅಂಡ್ ದ ಲ್ಯಾಂಡ್ ವಾಸ್ ಡ್ರೈ. ಆ ಸೂರ್ಯನು ಯಾವ ತರ ಹೊಳೆಯುತ್ತಾ ಇದ್ದ ಅಂದ್ರೆ ಅಲ್ಲಿರುವ ನೆಲ ಎಲ್ಲ ಒಣಿಗೋಗಿತ್ತು. ಡ್ರೈ ಅಂದ್ರೆ ಒಣಗಿ ಹೋಗಿತ್ತು. ದ ಕ್ರೌ ಫ್ಲೂ ಓವರ್ ಫೀಲ್ಡ್ಸ್ ಅಂಡ್ ವಿಲೇಜಸ್ ಬಟ್ he could not find any water. ಕಾಗೆಯು ಫೀಲ್ಡ್ಸ್ ಹಲವಾರು ಹೊಲಗಳ ಮೇಲೆ, ಹಲವಾರು ಒಂದು ಹಳ್ಳಿಗಳ ಮೇಲೆ ಹಾರಿ ಹೋಗುತ್ತಾ ಇತ್ತು. ಅದು ಹೋದ್ರೂ ಕೂಡ ಯಾವುದೇ ತರದ ಯಾವುದೇ ತರದ ನೀರ್ ಅನ್ನೋದು ಸಿಕ್ಕೇ ಇಲ್ಲ. he became very thirsty and tired. ಅಷ್ಟೊಂದು ಪ್ರಯಾಣ ಮಾಡಿದ ಮೇಲೆ ಅದಕ್ಕೆ ತುಂಬಾ ಬಾಯಾರಿಕೆ ಆಯ್ತು. ಹಾಗೆ ಟೈರ್ಡ್ ಅಂದ್ರೆ ಸುಸ್ತು ಅನ್ನೋದು ಆಯ್ತು. ಜಸ್ಟ್ ಹ್ಯಾಸ್ ಹಿ ವಾಸ್ ಅಬೌಟ್ ಟು ಗಿವ್ ಅಪ್ ಅಂದ್ರೆ ಆ ತರ ಸ್ಟಾಪ್ ಮಾಡೋ ಕ್ಷಣದಲ್ಲಿ ಹಿ ಸ್ಪಾಟೆಡ್ ಆ ಪಾಟ್ ಅಂಡರ್ ಅ ಟ್ರೀ. ಅಂತಹ ಒಂದು ಕ್ಷಣದಲ್ಲಿ ಸ್ಪಾಟೆಡ್ ಅಂದ್ರೆ ಒಂದು ಗಮನಿಸಿತು. ಏನ್ ಗಮನಿಸಿತಂದ್ರೆ ಆ ಮಡಿಕೆ. ಪಾಟ್ ಅಂದ್ರೆ ಮಡಿಕೆ. ಆ ಎಲ್ಲಿ ಇರೋ ಮಡಿಕೆ ಅಂದ್ರೆ ಅಂಡರ್ ಅ ಟ್ರೀ, ಒಂದು ಗಿಡದ ಕೆಳಗೆ ಇರುವಂತಹ ಒಂದು ಮಡಿಕೆಯನ್ನು ಗಮನಿಸಿತು. ದ ಕ್ರೋ was happy and quickly flew down to check if there was any water inside. ಆ ಕಾಗೆಯು ಅದನ್ನು ನೋಡಿ ತುಂಬಾ ಖುಷಿಪಟ್ಟ ತಕ್ಷಣವೇ, ಆ ಕ್ವಿಕ್ಲಿ ಅಂದ್ರೆ ತಕ್ಷಣವೇ ಅಲ್ಲಿಗೆ ಹಾರಿ ಹೋಯ್ತು. ಹಾರಿ ಹೋಗಿ ಚೆಕ್ ಮಾಡಿತು ಅಲ್ಲಿ ಏನಾದ್ರೂ ನೀರು ಇದೆನಾ ಇಲ್ಲ ಅಂತ ಹೇಳಿ. he looked into pot into the pot and saw that there was a little bit of water at the bottom. ಆ ಮಡಿಕೆ ಒಳಗಡೆ ಕಾಗೆಯು ನೋಡಿತು. ನೋಡಿದ ತಕ್ಷಣ ಒಂದು ಲಿಟಲ್ ಬಿಟ್, ಸ್ವಲ್ಪ ನೀರು ಇರುವುದನ್ನು ಗಮನಿಸಿತು. ಅದು ಎಂತಲ್ಲಿತ್ತಂದ್ರೆ ಆ ಮಡಿಕೆಯ ಒಂದು ಬಾಟಮ್ ಕೆಳಗಡೆ ಸ್ವಲ್ಪವೇ ನೀರು ಅನ್ನೋದು ಇತ್ತು. ಬಟ್ ದಿ ನೆಕ್ ಆಫ್ ದ ಪಾಟ್ ವಾಸ್ ಟೂ ನ್ಯಾರೋ. ಬಟ್ ಅಂದ್ರೆ ಆದ್ರೆ ದ ನೆಕ್ ಅಂದ್ರೆ ಕುತ್ತಿಗೆ. ಯಾವುದರ ಕುತ್ತಿಗೆ ಅಂದ್ರೆ ಆ ಪಾಟ್, ಆ ಒಂದು ಮಡಿಕೆಯ ಕುತ್ತಿಗೆ ಅನ್ನೋದು ತುಂಬಾ ನ್ಯಾರೋ ಆಗಿತ್ತು, ಕಿರಿದಾಗಿತ್ತು, ಸಣ್ಣದಾಗಿತ್ತು. ಅಂಡ್ ದ ಕ್ರೋ ಕುಡ್ ನಾಟ್ ರೀಚ್ ದ ವಾಟರ್ ವಿತ್ ಹೀಸ್ ಬ್ರೇಕ್. ಹಾಗೆ ಆ ಕಾಗೆಯು ತನ್ನ ಕೊಕ್ಕೆಗಳಿಂದ ಆ ನೀರಿನಲ್ಲಿ ತಲುಪುವುದಕ್ಕೆ ಸಾಧ್ಯವಾಗುತ್ತಿರಲಿಲ್ಲ. ಯಾಕಂದ್ರೆ ಆ ಮಡಿಕೆಯ ಕುತ್ತಿಗೆ ಸಣ್ಣದಾಗಿತ್ತು. ದ ಕ್ಲವರ್ ಕ್ರಾ ಥಾಟ್ ಫಾರ್ ಅ ವೈಲ್ ಅಂಡ್ ಕೇಮ್ ಅಪ್ ವಿತ್ ಅ ಪ್ಲಾನ್. ಆ ಬುದ್ಧಿವಂತ, ಕ್ಲವರ್ ಅಂದ್ರೆ ಬುದ್ಧಿವಂತ ಕಾಗೆಯು ಒಂದು ಕ್ಷಣ, ಆ ವೈಲ್ ಅಂದ್ರೆ ಒಂದು ಕ್ಷಣ, ಥಾಟ್ ಯೋಚನೆ ಮಾಡಿ ಒಂದು ಪ್ಲಾನ್ ಮಾಡಿತು. he looked around and saw small stones scattered on the ground. he ಅಂದ್ರೆ ಕಾಗೆ ನೋಡಿತು. ಏನನ್ನು ನೋಡಿತು ಅಂದ್ರೆ ಅರೌಂಡ್, ಸುತ್ತಮುತ್ತ ನೋಡಿತು. ನೋಡಿದಾಗ ಏನ್ ಕಾಣಿಸಿತು ಅಂದ್ರೆ ಆ ಸ್ಮಾಲ್, ಸಣ್ಣದಾದ ಸ್ಟೋನ್ಸ್, ಕಲ್ಲುಗಳು ಕಾಣಿತು. ಆ ಕಲ್ಲುಗಳು ಅಲ್ಲಿ ಒಂದು ಅಲ್ಲಲ್ಲಿ ಬಿದ್ದಿತ್ತು. ಸ್ಕ್ಯಾಟರ್ಡ್ ಅಂದ್ರೆ ಅಲ್ಲಲ್ಲಿ ಬಿದ್ದಿರುವುದನ್ನು ಆ ನೆಲದ ಮೇಲೆ ನೋಡಿತು. he picked up the stones one by one and dropped them into the pot. ಆ ಕಾಗೆಯು ಆ ಕಲ್ಲುಗಳನ್ನು ತೆಗೆದುಕೊಳ್ಳಿತು. ಯಾವ ತರ ಅಂದ್ರೆ ಒನ್ ಬೈ ಒನ್, ಒಂದರ ನಂತರ ಒಂದು ಕಾಗೆಯನ್ನು ತೆಗೆದುಕೊಳ್ಳುತ್ತಾ ಬಂದು ಡ್ರಾಪ್ ಮಾಡಿತು ಆ ಮಡಿಕೆಯಲ್ಲಿ. ಪಾಟ್ ಅಂದ್ರೆ ಆ ಮಡಿಕೆಯಲ್ಲಿ ಡ್ರಾಪ್ ಮಾಡಿತು. ಸ್ಲೋಲಿ, ಯಾವ ತರ ಅಂದ್ರೆ ನಿಧಾನವಾಗಿ. ದ ವಾಟರ್ ಇನ್ ದ ಪಾಟ್ ಬಿಗೇನ್ ಟು ರೈಸ್. ನಂತರ ಆ ಕಲ್ಲಿನಲ್ಲಿದ್ದ ನೀರು ನಿಧಾನಗತಿಯಾಗಿ ಮೇಲೆ ಬರಲು ಸ್ಟಾರ್ಟ್ ಆಯಿತು.
ರೈಸ್ ಅಂದ್ರೆ ನಿಧಾನವಾಗಿ ಮೇಲೆ ಬರುವುದು. ದ ಕ್ರೌ ಕ್ಯಾಪ್ಟ್ ಡ್ರಾಪಿಂಗ್ ಮೋರ್ ಅಂಡ್ ಮೋರ್ ಸ್ಟೋನ್ಸ್ ಇನ್ ಟು ದ ಪಾಟ್. ಆ ಕಾಗೆಯು ಒಂದರ ಮೇಲೆ ಒಂದು ಅಂತೆ ಹಲವಾರು ಕಲ್ಲುಗಳನ್ನು, ಸಣ್ಣ ಸಣ್ಣ ಕಲ್ಲುಗಳನ್ನು ಆ ಮಡಿಕೆಯ ಮೇಲೆ ಹಾಕುತ್ತಾ ಬಂತು. ಆಫ್ಟರ್ ಸಮ್ ಟೈಮ್, ಕೆಲವು ಕ್ಷಣಗಳ ನಂತರ, ದ ವಾಟರ್ ರೀಚ್ಡ್ ದಿ ಟಾಪ್. ಕೆಲವು ಕ್ಷಣಗಳ ನಂತರ ನೀರು ಅನ್ನೋದು ಬಾಟಮ್ ತಲ್ಲಿ ಇತ್ತಲ್ಲ, ಅದೇ ನಿಧಾನವಾಗಿ ಮೇಲೆ ಅನ್ನೋದು ರೀಚ್ ಆಯ್ತು. ದ ಕ್ರೌ ವಾಸ್ ವೆರಿ ಹ್ಯಾಪಿ. ಹಿ ಹಿ ಡ್ರ್ಯಾಂಕ್ ದಿ ವಾಟರ್ ಅಂಡ್ ಸ್ಕ್ವಿಂಚ್ಡ್ ಹೀಸ್ ಥರ್ಸ್ಟ್. ಆ ಕಾಗೆಯು ಮೇಲೆ ಬಂದಿರೋ ನೀರನ್ನು ನೋಡಿ ತುಂಬಾ ಖುಷಿಪಟ್ಟು ಆ ನೀರನ್ನು ಕುಡಿದು ತನ್ನ ದಾಹವನ್ನು ನಿಗಿಸಿಕೊಳಿತು. ಥರ್ಸ್ಟ್ ಅಂದ್ರೆ ದಾಹ, ಕ್ವಿಂಚ್ಡ್ ಅಂದ್ರೆ ನಿಗಿಸಿಕೊಳ್ಳುವುದು. ವಿತ್ ಅ ಸ್ಯಾಟಿಸ್ಫೈಡ್ ಹಾರ್ಟ್, ಯಾವ ತರ ಅಂದ್ರೆ ತನ್ನ ಹೃದಯಕ್ಕೆ ಒಂದು ನೆಮ್ಮದಿಯನ್ನು ಕೊಡಿತು ಆ ತರ ನೀರನ್ನು ಕುಡಿದ ಮೇಲೆ. ದ ಕ್ರೌ ಫ್ಲೂ ಅವೇ ಫೀಲಿಂಗ್ ರಿಫ್ರೆಶ್ಡ್. ಆ ನೀರನ್ನು ಕುಡಿದ ಮೇಲೆ ಆ ಕಾಗೆ ಒಂದು ರಿಫ್ರೆಶ್ ಮೂಡಿನಿಂದ ಅಲ್ಲಿಂದ ಹಾರಿ ಹೋಯಿತು, ಆ ಒಂದು ಸ್ಥಳದಿಂದ. ಮಾರಲ್ ಆಫ್ ದ ಸ್ಟೋರಿ: ವೇರ್ ದೇರ್ ಈಸ್ ಅ ವಿಲ್ ದೇರ್ ಈಸ್ ಅ ವೇ. ಈ ಕಥೆಯ ಸಾರಾಂಶ ಏನಂದ್ರೆ, ಮನಸ್ಸಿದ್ದರೆ ಮಾರ್ಗ ಅನ್ನೋ ಒಂದು ಕನ್ನಡದ ನೀತಿ ಮಾತೆ ಇದೆ ಅಲ್ವಾ, ಅದೇ ಈ ಕಥೆಯ ಸಾರಾಂಶ, ಒಂದು ನೀತಿ ಕತೆ ಅಂತಾನು ಹೇಳ್ಬೋದು. ವಿಡಿಯೋವನ್ನು ಕೊನೆ ತನಕ ನೋಡಿದ ಎಲ್ಲರಿಗೂ ಧನ್ಯವಾದಗಳು. ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ.